ಪ್ರಭು ಕ್ರೈಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕ ಕಾಲದ 6ನೆಯ ಭಾನುವಾರವನ್ನು ನಾವೆಲ್ಲರೂ ಆಚರಿಸುತ್ತಿರುವಾಗ ನನ್ನ ಗೆಳೆಯ ಏಸು ಎಂಬುದರ ಸಾರಾಂಶದ ಬಗ್ಗೆ ಚಿಂತಿಸಲು ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನನ್ನ ಗೆಳೆಯ ಏಸು ಎಂಬ ಸಾರಾಂಶದೊಂದಿಗೆ ನಾವು ಆಲೋಚಿಸುವಾಗ ನಮ್ಮ ಜೀವನದಲ್ಲಿ ಒಳ್ಳೆಯ ಗೆಳೆತನಕ್ಕಾಗಿ ನಾವು ಹಂಬಲಿಸುವ ಆ ಒಂದು ಆಲೋಚನೆಯು ಆಗಾಗ ನಮ್ಮಲ್ಲಿ ಉದ್ಭವಿಸುತ್ತದೆ. ನಮ್ಮ ಜೀವನದಲ್ಲಿ ಒಬ್ಬ ಗೆಳೆಯ ಇದ್ದರೆ ನಮ್ಮ ಜೀವನವು ಸುಗಮವಾಗಿರುತ್ತದೆ. ನನ್ನ ಸಹೋದರ ಸಹೋದರಿಯರು ನನ್ನ ಒಳ್ಳೆಯ ಗೆಳೆಯರಾದರೆ ನನ್ನ ಮಾತಿನಲ್ಲಿ ಧೈರ್ಯ ಇರುತ್ತದೆ. ನನ್ನ ತಂದೆ ತಾಯಿಯರು ಅರ್ಥ ಮಾಡಿಕೊಳ್ಳುವಂಥ ಗೆಳೆಯರಾದರೆ ಕುಟುಂಬದ ಜೀವನವು ಸುಗಮವಾಗಿ ಮುನ್ನಡೆಯುತ್ತದೆ. ಅದೇ ರೀತಿ ಅರ್ಥ ಮಾಡಿಕೊಳ್ಳುವಂಥ ಮಕ್ಕಳು ತಂದೆ ತಾಯಿಗೆ ಗೆಳೆಯರಾದರೆ ಕೌಟುಂಬಿಕ ಜೀವನದಲ್ಲಿ ಅತ್ಯುನ್ನತ ಆನಂದವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಈ ಎಲ್ಲ ನಮ್ಮ ಸಾಮಾನ್ಯ ಜೀವನದ ನಿಜ ಅಂಶಗಳನ್ನು ನಾವು ಹಂಬಲಿಸುವಾಗ, ಆಶಿಸುವಾಗ ನಮ್ಮ ಪ್ರಭು ಯೇಸುವಿನ ಕಡೆ ನಮ್ಮ ಆ ಒಂದು ಲಕ್ಷ್ಯವನ್ನು ನಾವು ಬಿಂಬಿಸುವಂತಾಗಿದೆ. ನನ್ನ ಗೆಳೆಯ ಏಸು ಎಂದು ಹೇಳುವಾಗ ನಮ್ಮಲ್ಲಿ ಒಂದಲ್ಲ ಒಂದು ರೀತಿಯ ಸಂತೋಷ ಮತ್ತು ಆನಂದ ಉಗಮವಾಗುತ್ತದೆ. ಈ ಆನಂದವನ್ನು, ಈ ಸಂತೋಷವನ್ನು ನಾವು ನಮ್ಮಿಂದ ಪಡೆಯಲು ಅಸಾಧ್ಯ. ಇವೆಲ್ಲವುಗಳನ್ನು ನಾವು ದೇವರಿಂದಲೇ ಪಡೆಯುತ್ತೇವೆ. ಆದುದರಿಂದಲೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ತಮ್ಮ ಶಿಷ್ಯರಿಗೆ ಹೇಳುವಂತೆ, ನಾನು ನಿಮ್ಮನ್ನು ಆರಿಸಿದ್ದೇನೆ, ನೀವು ನನ್ನನ್ನಲ್ಲ ಎಂದು ಹೇಳುವಾಗ ದೇವರು ನಮ್ಮ ಜೀವನವು ಆನಂದಮಯವಾಗಿರಲಿ, ಅವರ ಪವಿತ್ರಾತ್ಮರ ವರದೊಂದಿಗೆ ನಾವು ಅವರ ಶುಭ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುವಂತರಾಗಲಿ ಎಂಬ ಆ ಒಂದು ಆಮಂತ್ರಣವನ್ನು ನೀಡುತ್ತಾ ಇದ್ದಾರೆ. ಇಂದಿನ ಶುಭ ಸಂದೇಶದೊಂದಿಗೆ ನನ್ನ ಗೆಳೆಯ ಏಸು ಎಂದು ನಾವು ತಿಳಿದುಕೊಳ್ಳುವಾಗ ಏಸು ತಮ್ಮ ಶಿಷ್ಯರೊಡನೆ ಮಾಡಿದಂಥ ಸಂಭಾಷಣೆಯ ಬಗ್ಗೆ ನಾವೆಲ್ಲರೂ ಮೆಲುಕು ಹಾಕೋಣ. ಏಸು ತಮ್ಮ ಶಿಷ್ಯರನ್ನು ನೀವು ನನ್ನ ಗೆಳೆಯರು, ನನ್ನ ಸೇವಕರಲ್ಲ ಎಂದು ಹೇಳುತ್ತಾರೆ. ಆದರೆ ಈ ಒಂದು ಅಂಶಗಳಲ್ಲಿ ಸೇವಕ ಮತ್ತು ಗೆಳೆಯತನದಲ್ಲಿ ಅಷ್ಟೇನು ವ್ಯತ್ಯಾಸವನ್ನು ನಾವು ನೋಡಬಾರದು. ಕಾರಣ, ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ದೇವರನ್ನು ಸೇವಕರಂತೆ, ದಾಸರಂತೆ ತಮ್ಮನ್ನೇ ತಾವು ಸಮರ್ಪಿಸಿದರು. ದೇವರು ಹೇಳಿದ್ದನ್ನು ಇತರರಿಗೆ ಹೋಗಿ ತಿಳಿಸಿದರು. ದೇವರೊಂದಿಗೆ ಸಂಭಾಷಣೆ ಮಾಡಿ ಸೇವಕರಂತೆ ಅವರನ್ನು ಆರಾಧಿಸಿದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಕೇಳುವ ಅಂಶಗಳೊಂದಿಗೆ ಇನ್ನೊಂದು ರೀತಿಯಲ್ಲಿ ವಿಭಿನ್ನವಾಗಿ ಇದನ್ನು ನಾವು ನೋಡುತ್ತೇವೆ. ಅದೇನೆಂದರೆ, ನೀವು ನನ್ನ ಗೆಳೆಯರು ಎಂದು ಹೇಳಿ. ಈ ಒಂದು ಹೊಸ ಯುಗವನ್ನು, ಈ ಹೊಸ ಅಂಶವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾದುದು ಪ್ರಭು ಯೇಸು ನಮಗೆ ದಯಪಾಲಿಸಿದ ಜೀವನದಿಂದ. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನೀವೆಲ್ಲರೂ ಅದರ ಕವಲು ಬಳ್ಳಿಗಳು ಎಂದು ನಾವು ಇಂದಿನ ಆ ಒಂದು ಭಾನುವಾರದಲ್ಲಿ ಚಿಂತಿಸಿದ್ದೇವೆ. ಅದನ್ನೇ ನಾವು ಇಂದಿನ ಶುಭ ಸಂದೇಶದಲ್ಲಿಯೂ ಕಾಣುತ್ತೇವೆ. ಅದೇನೆಂದರೆ, ನೀವು ನನ್ನ ಪ್ರೀತಿಯಲ್ಲಿ ನೆಲೆಗೊಂಡರೆ ನೀವು ದೇವರ ಮಕ್ಕಳಾಗುವಂತೀರಿ. ನೀವು ನನ್ನ ಪ್ರೀತಿಯಲ್ಲಿ ನೆಲೆಗೊಂಡರೆ ನೀವು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವವರಾಗುತ್ತೀರಿ ಎಂದು ಪ್ರಭು ಯೇಸು ಶಿಷ್ಯರಿಗೆ ತಿಳಿಸುತ್ತಾರೆ. ಅದೇನೆಂದರೆ, ಪ್ರಭು ಯೇಸುವಿನಲ್ಲಿ ಒಂದಾದಾಗ ತಂದೆ ದೇವರಲ್ಲಿ ಒಂದಾಗುವಂತಾಗುತ್ತದೆ. ಮತ್ತು ಪ್ರಭು ಯೇಸು ಹೇಳಿದ ಮಾತುಗಳನ್ನು ತಿಳಿದು ಪಾಲಿಸುವಾಗ ನಾವು ತಂದೆ ದೇವರ ಒಳ್ಳೆಯ ಮಕ್ಕಳಾಗುತ್ತೇವೆ ಮತ್ತು ಪ್ರೀತಿಯ ಮಕ್ಕಳಾಗುತ್ತೇವೆ ಎಂಬುದನ್ನು ಕೂಡ ಸಂತ ಯೋಹಾನನು ಬರೆದ 1ನೇ ಪತ್ರದಲ್ಲಿ ನಾವು ಕಾಣುತ್ತೇವೆ. ಪ್ರೀತಿ ದೇವರಿಂದ, ಪ್ರೀತಿಯು ದೇವರಿಂದಲೇ ಉಗಮವಾದುದು. ಯಾರೆಲ್ಲ ಈ ಪ್ರೀತಿಯನ್ನು ಅನುಭವಿಸುತ್ತಾರೋ ಅವರು ದೇವರಿಂದ ಬಂದವರು ಎಂಬ ಒಂದು ಆ ಪದದ ಅರ್ಥದೊಂದಿಗೆ ನಾವು ನಮ್ಮ ಜೀವನವನ್ನು ಮುಂದುವರಿಸಬೇಕು. ಇವೆಲ್ಲ ಅಂಶಗಳನ್ನು ನಾವು ಆಲೋಚಿಸುವಾಗ ನಮಗೂ ಒಂದಲ್ಲ ಒಂದು ರೀತಿಯ ತಳಮಳ. ಏಕೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಗೆಳೆತನವನ್ನು ನಾವು ಅನುಭವಿಸುವುದಿಲ್ಲ ಎಂಬ ಪ್ರಶ್ನೆ. ನಮ್ಮ ಕಷ್ಟಗಳಲ್ಲಿ, ನಮ್ಮ ನೋವುಗಳಲ್ಲಿ, ನಮ್ಮಲ್ಲಿರುವ ಆ ಒಂದು ಪದದ ಇತ್ಯರ್ಥಗಳನ್ನು ನಾವು ಮಾಡಿಕೊಳ್ಳುವಾಗ, ನಮ್ಮಲ್ಲಿ ನಮಗೆ ತಾರತಮ್ಯ ಇರುವಾಗ, ಒಬ್ಬರನ್ನೊಬ್ಬರು ನಾವು ಅಪಾರ್ಥ ಮಾಡಿಕೊಳ್ಳುವಾಗ ಈ ಗೆಳೆತನದ ಅಂಶವನ್ನು ನಾವು ಮೆಲುಕು ಹಾಕುತ್ತೇವೆ. ಅದೇ ರೀತಿ ಪ್ರಭು ಯೇಸು ಕೂಡ ತಮ್ಮ ಕೊನೆಯ ಸಂಭಾಷಣೆಯಲ್ಲಿ ಎಲ್ಲ ಪ್ರೇಷಿತರಿಗೆ ಹೇಳುವ ಮಾತುಗಳು ಇವಾಗಿವೆ. ನೀವು ನನ್ನ ಗೆಳೆಯರು. ನನ್ನ ಗೆಳೆಯ ಏಸು ಎಂದು ನಾವು ಅರ್ಥ ಮಾಡಿಕೊಳ್ಳುವಾಗ ನಾವು ಏಸುವಿಗೆ ಮಾತ್ರ ಸೀಮಿತರಾಗುವುದಿಲ್ಲ, ಬದಲಾಗಿ ದೇವರ ಮಕ್ಕಳಾಗುತ್ತೇವೆಯೂ ಕೂಡ.
ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ಹೇಳುತ್ತಾರೆ, ನಾನು ದೇವರ ದಾಸ, ನಾನು ಪ್ರಭು ಕ್ರಿಸ್ತರ ಸೇವಕನಾಗಿದ್ದೇನೆಂದು ಹೇಳುತ್ತಾರೆ. ಅದೇ ರೀತಿ ಅವರು ಗಲಾತ್ಯದವರಿಗೆ ಬರೆದ ಪತ್ರ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಹೇಳುತ್ತಾರೆ, ದೇವರನ್ನು ಹಿಂಬಾಲಿಸುವವರು ದೇವರ ಮಕ್ಕಳಾಗಿದ್ದಾರೆ, ಪ್ರಭು ಕ್ರಿಸ್ತರ ಮುಖಾಂತರ ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ ಎಂದು ಹೇಳುತ್ತಾರೆ. ಅದೇ ರೀತಿ ಸಂತ ಮತ್ತಾಯರು ಬರೆದ ಶುಭ ಸಂದೇಶದಲ್ಲಿ 5ನೇ ಅಧ್ಯಾಯ ವಾಕ್ಯಗಳು 44-45 ನಾವು ನೋಡುತ್ತೇವೆ, ಇತರರನ್ನು ಯಾರು ತಮ್ಮ ವಿರೋಧಿಗಳನ್ನು ಪ್ರೀತಿಸುತ್ತಾರೋ ಅವರು ದೇವರ ಮಕ್ಕಳಾಗುತ್ತಾರೆ ಎಂಬ ಮಾತನ್ನು ಕೂಡ ಸಂತ ಮತ್ತಾಯರ ಶುಭ ಸಂದೇಶದಲ್ಲಿ ಹೇಳಲಾಗಿದೆ. ಇವೆಲ್ಲ ವಾಕ್ಯಗಳನ್ನು ನಾವು ಮೆಲುಕು ಹಾಕುವಾಗ, ನಾವು ದೇವರ ಮಕ್ಕಳೆಂದು ನಾವು ಹೇಳುವಾಗ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿದ್ದೇವೆ ಎಂದು ಹೇಳುವಾಗ, ಪ್ರಭು ಕ್ರಿಸ್ತರಲ್ಲಿ ನಾವು ಒಳ್ಳೆಯ ಗೆಳೆಯರಾಗಿದ್ದೇವೆ ಎಂದು ಹೇಳುವಾಗ ನಮ್ಮಲ್ಲಿ ಆ ಹೊಸ ಜೀವನವನ್ನು ನಾವು ಅನುಭವಿಸುತ್ತೇವೆ. ಹೊಸ ಸಂಭಾಷಣೆಯು ನಮ್ಮಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಹೊಸ ಸಂಬಂಧ ಮತ್ತು ಹೊಸ ಸಂಪರ್ಕಗಳು ಬೆಳೆದುಕೊಳ್ಳುತ್ತವೆ. ಇದನ್ನೇ ನಾವು ಮೊದಲನೆಯ ವಾಚನದಲ್ಲಿ ಪ್ರೇಷಿತರ ಕಾರ್ಯಕಲಾಪಗಳಿಂದ ಆಯ್ದುಕೊಂಡ ವಾಚನದಲ್ಲಿ ನೋಡುತ್ತೇವೆ. ಅದೇನೆಂದರೆ, ಪೇತ್ರನು ಮತ್ತು ಕೊರ್ನೇಲಿಯಸ್ ಎಂಬ ವ್ಯಕ್ತಿಯು ಅವರ ನಡುವೆ ಆಗುವಂಥ ಆ ಸಂಭಾಷಣೆ. ಜೊಪ್ಪಾದಿಂದ ಪೇತ್ರನನ್ನು ಕರೆತಂದಾಗ ಸೆಸೆರೆಯ ಎಂಬ ಜಾಗದಲ್ಲಿ ಕೊರ್ನೇಲಿಯಸ್ ತನ್ನ ಕುಟುಂಬದ ಸದಸ್ಯರಿಗೆ ಮತ್ತು ಇತರ ಗೆಳೆಯರೊಂದಿಗೆ ಅವರಿಗಾಗಿ ಕಾಯುತ್ತಾ ಇರುವಾಗ ಪೇತ್ರನು ಅಲ್ಲಿಗೆ ಹೋದಾಗ ಒಂದಲ್ಲ ಒಂದು ರೀತಿಯ ಪ್ರಮುಖವಾದ ಭಾಷಣವನ್ನು ಪೇತ್ರನು ಅಲ್ಲಿರುವ ಅನ್ಯ ಜನರಿಗೆ ತಿಳಿಯಪಡಿಸುತ್ತಾನೆ. ಅದೇನೆಂದರೆ ಪ್ರಭು ಕ್ರಿಸ್ತರ ಮಹಿಮೆಯ ಬಗ್ಗೆ, ಪ್ರಭು ಕ್ರಿಸ್ತರ ದಯಪಾಲಿಸುವ ಹೊಸ ಜೀವನದ ಬಗ್ಗೆ, ಪ್ರಭು ಕ್ರಿಸ್ತರು ಪುನರುತ್ಥಾನದ ಆದ ಬಗ್ಗೆ ಇವೆಲ್ಲವುಗಳ ಅಂಶಗಳನ್ನು ತಿಳಿಸುವಾಗ ಪೇತ್ರನು ಪ್ರೇಷಿತರ ಕಾರ್ಯಕಲಾಪಗಳ ಅಧ್ಯಾಯ 10 ವಾಕ್ಯ 34ರಲ್ಲಿ ತಿಳಿಸುತ್ತಾನೆ, ದೇವರು ಪಕ್ಷಪಾತಿ ಅಲ್ಲ ಎಂಬ ಸತ್ಯವನ್ನು. ಈ ದೇವರ ಪಕ್ಷಪಾತಿ ಅಲ್ಲ ಅಂದರೆ ದೇವರು ಎಲ್ಲರನ್ನು ಪ್ರೀತಿಸುವವರಾಗಿದ್ದಾರೆ. ಆ ದೇವರಿಂದ ನಾವು ಆರಿಸಿದುದನ್ನು, ಆ ದೇವರಲ್ಲಿ ನಾವು ಪ್ರೀತಿಸಿದುದನ್ನು ನಾವು ಇತರರಿಗೂ ಕೂಡ ಸಂಪರ್ಕಿಸಲು, ಇತರರಿಗೂ ಕೂಡ ಅದನ್ನು ಹಂಚಲು ಮುಂದಾಗುತ್ತೇವೆ. ಇಂಥ ಒಂದು ಆಹ್ವಾನಕ್ಕೆ, ಇಂಥ ಒಂದು ಕಾರ್ಯಕ್ಕೆ ಪ್ರಭು ಯೇಸು ತಮ್ಮ ಶಿಷ್ಯರನ್ನು ಆಮಂತ್ರಿಸುತ್ತಾರೆ. ಅದೇನೆಂದರೆ, ನಾನು ನಿಮಗೆ ತಿಳಿಸಿದಂತೆ ನೀವು ಇತರರಿಗೂ ತಿಳಿಸಿರಿ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಕೂಡ ಇತರರನ್ನು ಪ್ರೀತಿಸಿರಿ ಎಂಬ ಒಂದು ಆಜ್ಞೆಯನ್ನು ಪ್ರೇಷಿತರಿಗೆ ದಯಪಾಲಿಸುತ್ತಾರೆ. ಪ್ರಭು ಯೇಸುವಿನ ಜೀವನದಲ್ಲಿ ಪ್ರಭು ಯೇಸು ತಮ್ಮ ಜೀವನದ ಮುಖಾಂತರ ಈ ಹೊಸ ಕಟ್ಟಳೆಯನ್ನು ದೇವರು ದಯಪಾಲಿಸುತ್ತಾರೆ. ಪ್ರಭು ಯೇಸು ತಮ್ಮನ್ನು ವಿರೋಧಿಸಿದವರೆಲ್ಲರನ್ನು ಪ್ರೀತಿಸಿದರು, ತಮಗೆ ಹೀಯಾಳಿಸಿದವರನ್ನು ಕೂಡ ಪ್ರೀತಿಸಿದರು, ತಮ್ಮನ್ನು ಕೊಲ್ಲಲ್ಪಡುವವರನ್ನು ಕೂಡ ಪ್ರೀತಿಸಿದರು. ಅದೇ ರೀತಿ ತಮ್ಮನ್ನು ಪ್ರೀತಿಸಿದವರನ್ನು ಕೂಡ, ತಮ್ಮನ್ನು ಹಿಂಬಾಲಿಸಿದವರನ್ನು ಕೂಡ ಪ್ರಭು ಯೇಸು ಪ್ರೀತಿಸಿದರು. ಅದೇನೆಂದರೆ, ಯವನರು ಬರೆದ 10ನೇ ಅಧ್ಯಾಯದಲ್ಲಿ ವಾಕ್ಯ 12ರಲ್ಲಿ ಹೇಳಲಾಗಿದೆ, ಒಳ್ಳೆಯ ಕುರುಬನು ತನ್ನ ಮಂದೆಯ ಪರವಾಗಿ ತನ್ನ ಪ್ರಾಣವನ್ನೇ ಅರ್ಪಿಸುತ್ತಾನೆ ಎಂದು. ಅದೇ ರೀತಿ 15ನೇ ಯವನರು ಬರ 15ನೇ ಅಧ್ಯಾಯದಲ್ಲಿ ವಾಕ್ಯ 13ರಲ್ಲಿ ಹೇಳಲಾಗಿದೆ, ಒಬ್ಬ ಒಳ್ಳೆಯ ಸ್ನೇಹಿತನು ತಾನು ಸ್ನೇಹದಿಂದ ಕಂಡವರೊಡನೆ ತನ್ನ ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸುತ್ತಾನೆ ಎಂಬ ಒಂದು ಅಂಶವನ್ನು ಹೇಳಲಾಗಿದೆ. ಈ ಎಲ್ಲ ಸತ್ಯದೊಂದಿಗೆ ನಾವು ತಿಳಿಯುವುದು ಇಷ್ಟೇ, ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಸಮರ್ಪಿಸುವುದರ ಮುಖಾಂತರ ಪ್ರಭು ಯೇಸು ತಮ್ಮ ಆತ್ಮೀಯರನ್ನು, ತಮ್ಮ ಶಿಷ್ಯರನ್ನು ಎಲ್ಲರನ್ನು ಪ್ರೀತಿಸಿದರು. ಅದೇ ರೀತಿ ತಂದೆ ದೇವರು ಕೂಡ ತಮ್ಮ ಏಕೈಕ ಪುತ್ರರನ್ನು ದಾರಿ ಏರುವುದರ ಮುಖಾಂತರ ಇಡೀ ಮಾನವ ಕುಲವನ್ನು ಪ್ರೀತಿಸಿದರು. ನಾವು ಯೇಸುವನ್ನು ಪ್ರೀತಿಸುವಾಗ ಮಾನವ ಕುಲವನ್ನೇ ಪ್ರೀತಿಸಿದಂತಾಗುತ್ತದೆ, ದೇವರನ್ನು ಪ್ರೀತಿಸಿದಂತಾಗುತ್ತದೆ, ನಮ್ಮ ವಿರೋಧಿಗಳನ್ನು ಪ್ರೀತಿಸಿದಂತಾಗುತ್ತದೆ. ನಾವು ಪ್ರಭು ಯೇಸುವನ್ನು ಪಾಲಿಸುವಾಗ ಅವರ ಆಜ್ಞೆಯನ್ನು ಪಾಲಿಸಿದಂತಾಗುತ್ತದೆ ಮತ್ತು ಅದರೊಂದಿಗೆ ದೇವರು ನಮಗೆ ದಯಪಾಲಿಸಿದ ಎಲ್ಲ ವರಗಳನ್ನು ನಾವು ಸಂತೋಷದಿಂದ, ಆನಂದದಿಂದ ಸ್ವೀಕರಿಸಿದಂತಾಗುತ್ತದೆ. ಬನ್ನಿ ನಾವೆಲ್ಲರೂ ಯೇಸುವಿನ ಗೆಳೆಯರಾಗೋಣ. ನನ್ನ ಗೆಳೆಯ ಯೇಸುವಿನಂತೆ ನಾವು ಕೂಡ ಇತರರೊಡನೆ ಪ್ರೀತಿಯಿಂದ ಸಂಭಾಷಿಸೋಣ. ಒಬ್ಬರಿಗೆ ಆಧಾರವಾಗಿ ದೇವರೊಡನೆ ಅವರನ್ನು ಕರೆದೊಯ್ಯುವ, ದೇವರ ಪ್ರೀತಿಯನ್ನು ಅವರಿಗೆ ತಿಳಿಯಪಡಿಸುವ ಈ ಸತ್ಯವನ್ನು ನಾವು ಅರಿಯಲು ಮತ್ತು ತಿಳಿಸಲು ದಯಾಮಯ ದೇವರು ನಮ್ಮೆಲ್ಲರಿಗೂ ಶಕ್ತಿಯನ್ನು ದಯಪಾಲಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸುವ. ಆಮೇನ್.